ಸ್ನೇಹಿತರೆ, ಈಗ ನೆಕ್ಸ್ಟ್ ಸೀಸನ್ಗೆ ನಾವು ತೆಂಗಿನ ಸಸಿನ ಒಗ್ಗು ಹಾಕ್ಕೊಂಡಿದ್ದು. ನವೆಂಬರ್ 3ನೇ ತಾರೀಕು ನಿಮ್ಗೊಂದು ವಿಡಿಯೋ ಹಾಕಿ ನೋಡಿರ್ತೀರಿ. ಕಾಯಿಗಳು ಅದರ ಆಯ್ಕೆ ಎಲ್ಲನೂ. ಆ ಗಿಡಗಳು ನೋಡಿ, ಈಗ 6 ತಿಂಗಳು ತುಂಬಿ 7ನೇ ತಿಂಗಳು ಬಂತು. ಈಗ ಇದನ್ನು ನಾವು ಪಾಕೆಟ್ ಶಿಫ್ಟ್ ಮಾಡ್ಬೇಕೀಗ. ಅಂದರೆ ಈಗ ಕವರ್ಗೆ ಹಾಕೋ ಮುಂಚೆ ಕೆಲವರು ರೈತರು ಕೇಳ್ತಾರೆ, ನಮಗೆ ಕವರಲ್ಲಿ ಬೇಡ ಕಣ, ಹಾಗೆ ತೊಗೊಂಡೋಗಿ ಹಾಕಂತೀವಿ, ನಾವು ಕವರಲ್ಲಿ ಬೆಳೆಸ್ತೀವಿ, ಹಾಗಾಗಿ ನಮಗೆ ಕವರಲ್ಲಿ ಬೇಡ ಗಿಡ ಅಂತ ಕೇಳ್ತಾರೆ. ನೋಡಿ, ಕವರಲ್ಲಿ ಬೇಡ ಅನ್ನೋರು ಈಗ ನನಗೆ ಸಂಪರ್ಕ ಮಾಡಿ, ನೀವು ಏನಾದರೂ ಇಷ್ಟು ಗಿಡ ಬೇಕು ಅಂತ ಹೇಳಿದ್ರೆ ಇದನ್ನು ಹಾಗೆ ಬೆಡ್ಡಲ್ಲಿ ಬಿಡ್ತೀವಿ, ಇಲ್ಲಾಂದರೆ ನಾವು ಕವರ್ ಶಿಫ್ಟ್ ಮಾಡ್ಕೊತೀವಿ. ಹಾಗಾಗಿ ರೈತರು ನೋಡಿ, ನಾವು ಗಿಡ ಎಷ್ಟು ದಿವಸಕ್ಕೆ ಬರುತ್ತೆ, ಹುಟ್ಟಕ್ಕೆ ಎಷ್ಟು ಟೈಮ್ ಬೇಕು ಎಲ್ಲ ಹೇಳಿದ್ವಿ. ಮತ್ತೆ ಕೆಲವರು ಇದರಲ್ಲಿ ಕೇಳಿದ್ದಾರೆ ನನಗೆ. ನಾವು ಹೇಳೋದಿಷ್ಟೇ, ತೆಂಗಿನ ಗಿಡ ಕರೆಕ್ಟಾಗಿ ಮೇಜಕ್ಕೆ ಬರ್ಬೇಕಾದ್ರೆ 8 ತಿಂಗಳು ಬೇಕು. 8ನೇ ತಿಂಗಳೇ ನೋಡಿ ಈ ಮಟ್ಟಕ್ಕೆ ಬರುತ್ತೆ. ಇದನ್ನು ತೆಗೆದು ಮತ್ತೆ ನಾವು ಪಾಕೆಟಿಗೆ ಹಾಕಿದ ಮತ್ತು 7 ತಿಂಗಳು 8 ತಿಂಗಳು ಅಂದರೆ ನಮಗೆ ನೆಕ್ಸ್ಟ್ ಏಪ್ರಿಲ್ ಮೇಗೆ ಒಳ್ಳೆ ಗಿಡಗಳು ಬರ್ತವೆ. 3.5-4 ಅಡಿ ಮಟ್ಟಿಗೆ ಗಿಡ ಬರುತ್ತೆ. ಈ ಗಿಡಗಳನ್ನು ನಾವು ಆಯ್ಕೆ ಮಾಡಿದ್ದೆಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಗಿಡದ ನೀವು ತಾಯಿ ಮರಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾರೆ ನಾವೊಂದು 500 ಮರದಲ್ಲಿ ಒಂದು 50-100 ಮರದ ಮಾತ್ರ ಸಿಗ್ಬೋದು. ಯಾಕೆ ಅಂತಂದರೆ ಅದು ಪಾಲಿನೇಷನ್ ಆಗ್ಬೇಕಾದ್ರೆ ಅದು ಮಾಮೂಲಿ, ಅದು ಪ್ರಕೃತಿ ದತ್ತವಾಗೋಂಥದ್ದು. ಒಳ್ಳೆ ಗಿಡದಿಂದ ಎಲ್ಲ ಕಾಯಿಗಳು ಪಾಲಿನೇಷನ್ ಆಗ್ತೀವಿ ಅಂತ ಹೇಳಕ್ಕೆ ಬರೋಲ್ಲ. ಹಾಗಾಗಿ ನಾವು ಕೆಲವೇ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಬಿತ್ತನೆ ಮಾಡಿದ್ವಿ. ಈಗ ಆಲ್ರೆಡಿ ಇದು ಒಂದು ಲೆವೆಲಿಗೆ ಬಂದಿದೆ. ಇದನ್ನು ನೆಕ್ಸ್ಟು ಈ ವಾರ ಕಳೆದ ನಂತರ ಪಾಕೆಟ್ಗೆ ಹಾಕ್ತೀವಿ. ನೋಡಿ, ತೆಂಗಿನ ಮರದ ವಿಡಿಯೋ, ತೆಂಗಿನ ಮರದ ಎಷ್ಟು ವರ್ಷದ ಗಿಡದಿಂದ ಕಲೆಕ್ಟ್ ಮಾಡ್ತೀವಿ ಕೇಳಿದ್ದಾರೆ. ನಾವು ನಮ್ಮ ತೆಂಗಿನ ತೋಟ ಆಲ್ರೆಡಿ 35-36ನೇ ವರ್ಷ. ನಾವು ಈಗ 30ನೇ ವರ್ಷದಿಂದಲೇ ಶುರು ಮಾಡಿದ್ವಿ. ಯಾಕೆಂತ ತೆಂಗಿನ ಸಸಿಗಳನ್ನ ಹಾಕ್ಬೇಕಾರೆ ಒಳ್ಳೆ ಪ್ರಾಯದ ಮರದ ಹಾಕ್ಬೇಕು ಅಂತ ಹೇಳ್ತಾರೆ. ನಮ್ಮವ್ರು ಹಿಂದವರೆಲ್ಲ ಹೇಳ್ತಾರೆ 80 ವರ್ಷದ ಮರದ ಹಾಕಿ ಅಂತ. ಇತ್ತೀಚಿನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರಾಯದ ಮರ 30-50 ವರ್ಷದ ಒಳಗಲ್ ಮರದವು ಹಾಕಿ, 60-70 ವರ್ಷದ ಬೇಡ ಅಂತ ಹೇಳ್ತಾವ್ರೆ. ಹಾಗಾಗಿ ನಮ್ಮದು ಹಳೆ ತೋಟ ಐತೆ. ನಾವು ಆ ತೋಟದ್ದು 2-3 ವರ್ಷ ಆಗ್ತಾ ಮೊದಲು. ಈಗ ಅವರು ಹೇಳೋ ಪ್ರಕಾರ ನಮ್ಮದು ಮೆಚುರಿಟಿ ಬಂದಿದೆ ಮರಗಳು. ಹಾಗಾಗಿ ನಮ್ಮ ತೋಟದ ಗಿಡಗಳನ್ನೇ ಹಾಕ್ತಾಯಿದ್ವಿ. ಈಗ ನಾವು ಮುಂದೆ ಏನಾದರೂ ನಿಮಗೆ ಗಿಡಗಳು ಬೇಕಿದ್ದವರು ನಮ್ಮ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ರಿಸರ್ವ್ ಮಾಡ್ಕೋಬೋದು, ಅಥವಾ ನೆಕ್ಸ್ಟು ಏಪ್ರಿಲ್ ಮೇಗೆ ಬೇಕಂದ್ರೂ ರಿಸರ್ವ್ ಮಾಡೋದು. ಲಾಸ್ಟ್ ಡಿಸೆಂಬರ್ ರಿಸರ್ವ್ ಮಾಡಿದ ನಾವು ನಿಮ್ಮ ಮನೆ ಕೊಟ್ಟಿದ್ದೀವಿ ಗಿಡಗಳವ್ರನ್ನ. ರಿಸರ್ವ್ ಇಲ್ದೇ ಕೆಲವ್ರು ಬರ್ತಾರೆ, ನಮಗೆ ಗಿಡ ಬೇಕಣ್ಣಂತ. ಅದರಲ್ಲೂ ಈ ವರ್ಷ ಅಂತೂ ಸ್ವಲ್ಪ ಅಬ್ನಾರ್ಮಲಾಗಿ ಗಿಡ ಕೇಳ್ತಾರೆ, ಗಿಡಗಳಿಲ್ಲ. ಈ ಬಂದಿರೋ ಗಿಡಗಳು ನೆಕ್ಸ್ಟ್ ಸೀಸನ್ ಗಿಡಗಳು. ಹಾಗಾಗಿ ಜನಗಳು, ರೈತರು ನಮ್ಮ ಫೋನ್ ನಂಬರ್ ಸಂಪರ್ಕ ಮಾಡಿ ನಿಮ್ಮ ಗಿಡಗಳನ್ನ ರಿಸರ್ವ್ ಮಾಡ್ಕೋಬೋದು. ಕೆಲವೊಂದು ರೈತರು ನಮ್ಮನ್ನು ತೆಂಗಿನ ಮರದ ಅಂತರ ಎಷ್ಟಿರಬೇಕು ಅಂತ ಕೇಳ್ತಾರೆ. ಸ್ನೇಹಿತರೆ, ನಾವು ತುಂಬ ಹಿಂದೆ ನೋಡ್ತಾ ಇದ್ವಿ. ಮುಂಚೆ ಎಲ್ಲ ತೆಂಗಿನ ಮರ ಒಂದು ಕುಂಟೆಗೆ ಒಂದು ಇರಬೇಕು ಅಂತಿದ್ರು. ಆಮೇಲೆ ಕೆಲವರು 30 ಅಡಿಗೆ ಹಾಕ್ಬೇಕು, 33 ಅಡಿಗೆ ಹಾಕ್ಬೇಕು ಅಂತಂದರು. 30-33 ಅಡಿ ಅದು ಒಳ್ಳೆ ಹಿಂದಿನ ಕಾಲದವ್ರು ಮಾಡಿರೋಂಥ ಒಂದು ಸಂಶೋಧನೆಯಿಂದ ಮಾಡಿರೋವಂಥದ್ದೇ ಅಂತ ಹೇಳ್ಬೋದು ನಾವು. ಒಂದು ತೆಂಗಿನ ಮರದಿಂದ ಒಂದು ತೆಂಗಿನ ಮರಕ್ಕೆ ಮಿನಿಮಮ್ ಗ್ಯಾಪು 1 ಮೀಟ್ರ್ ಇರಬೇಕು. ಗರಿ ನೋಡಿ, ನಾವೀಗ 33 ಅಡಿಗೆ ಇಟ್ಟರು ಕೆಲವು ಕಡೆ ಒಂದೊಂದು ಗರಿಗಳು ಟಚ್ ಆಗ್ತವೆ. 30-33 ಅಡಿಗೆ ನೀವು ಗಿಡಗಳು ಹಾಕ್ಬೋದು. 30 ಅಡಿಗೆ ಹಾಕಿದ್ರೆ 45-50 ಗಿಡ ಬರ್ತವೆ. 33 ಅಡಿಗೆ ಹಾಕಿದ್ರೆ 45-40 ಗಿಡ ಬರ್ತವೆ. ಒಂದು 5 ಗಿಡ ಡಿಫ್ರೆನ್ಸ್ ಬರ್ತವೆ, ಅಷ್ಟು ಬಿಟ್ಟರೆ ಏನು ಜಾಸ್ತಿ ಡಿಫ್ರೆನ್ಸ್ ಬರೋಲ್ಲ. ದಯಮಾಡಿ ತೆಂಗು ಹಾಕೋರು, ಕೆಲವರು ಮನೆ ಯಾರು ಹೇಳ್ತಾರೆ ತೆಂಗ ಮೇಲೆ ನೆಡಬೇಕು, ಸತ್ಯ ಮೇಲೆ ನೆಡಬೇಕು. ಆದರೆ ತೆಂಗು ನೆಡುವಂಥ ಜಾಗ ಇದೆಯಲ್ಲ, ಅದು ನೀವು ಗುಳಿನ ಅಂದರೆ ಗುಂಡಿನ ಒಂದು ಕನಿಷ್ಠ ಪಕ್ಷ 3 ಅಡಿನಾರು ಡೆಪ್ತ್ ಕಿತ್ತು ಅದ್ರ ಮೇಲೆ ನೀವು ತೋಟದ ಮಣ್ಣೆ ಹಾಕಿ, ಹೊಸ ಮಣ್ಣು ಹಾಕಿ ಅಂತ ಯಾರು ತಂದು ಬೇರೆ ಕಡೆಯಿಂದ ಮಣ್ಣು ತುಂಬಬೇಡಿ. ನಿಮ್ಮ ತೋಟದಲ್ಲಿರೋ ಮಣ್ಣನ್ನ ಮೇಲ್ಮಣ್ಣ ಕೆಳಗಡೆಗೆ ಹಾಕಬೇಕಷ್ಟೇ. ಗುಂಡಿನ ಮುಚ್ಚಿ ನೀರು ಕೊಟ್ಟು, ನೀರು ಒಂದು ಸ್ವಲ್ಪ ಭೂಮಿ ಎಲ್ಲ ಕೂತ್ಕೊಂಡ್ಮೇಲೆ ನೀವು ಭೂಮಿ ಮಟ್ಟಕ್ಕೆ ಗಿಡ ಹಾಕಿ. ಏಕೆಂದರೆ ಗಿಡನ ಮುಚ್ಚಬಾರ್ದು, ಅದು ಕೆಲವರು ಹೇಳಿರೋ ಸರಿ ಇದೆ. ಕೆಲವು ಗುಂಡಿನೇ ಬೇಡ, 1 ಅಡಿ ಗುಂಡಿನೇ ಬೇಡ. ಕನಿಷ್ಠ ಪಕ್ಷ ಒಂದು ತೆಂಗಿನ ಮರಕ್ಕೆ 3 ಅಡಿ ಗುಳಿ ಹೊಡಿಬೇಕು. ಆ 3 ಅಡಿ ಗುಣಿ ಮುಚ್ಚಿ ನೀರು ತುಂಬಿದರೆ 1 ಅಡಿ ಕೆಳಗೆ ಕೂರ್ತದೆ. ಆ ಕೂರ 1 ಅಡಿಗೆ ನೀವು ಗಿಡನ ನೆಟ್ಕೋಬೇಕು. ಆಮೇಲೆ ನೀವು ಮಧ್ಯ ಬೆಳೆ, ಅಂತರ ಬೆಳೆಯಾಗಿ ಮಾಡ್ಬೇಕಂದ್ರೆ 30 ಅಡಿಗೆ ಹಾಕಿ ನೀವು ಸೆಂಟ್ರಲ್ಲಿ ಒಂದೊಂದೇ ಅಡಿಕೆ ಹಾಕ್ಬೋದು. ಬಾಬನೆ ಸೆಂಟ್ರಲ್ಲಿ ಒಂದೊಂದೇ ಗಿಡ ಅಡಿಕೆ ಹಾಕ್ಬೋದು. ಆ ಒಂದೊಂದು ಗಿಡ ಅಡಿಕೆ ಹಾಕೋದ್ರಿಂದ ಆ ಅಡಿಕೆಯಿಂದ ಅಡಿಕೆಗೆ ಅಂತರ ಇರಲಿ. ಅಡಿಕೆಯಿಂದ ಅಡಿಕೆಗೆ 10-12 ಅಡಿ ಕೊಟ್ಕೊಳ್ಳಿ. 2 ತೆಂಗು ಮಧ್ಯೆ ಹಾಕಿದಾಗ ನಿಮಗೆ ಒಂದು 30 ಅಡಿಗೆ ಹಾಕಿದ್ರೆ 15 ಅಡಿ ಅಂತರ ಸಿಗ್ತದೆ. 15 ಅಡಿ ಅಂತರದಲ್ಲಿ ನೀವು ಒಂದೇ ಸಾಲು ಮಾಡೋದ್ರಿಂದ ನಿಮ್ಮ ತೆಂಗಿಗೆ ಯಾವುದೇ ಥರವಾದ ಇಂಟ್ರಪ್ಷನ್ ಆಗಲ್ಲ. ಯಾಕೆಂದರೆ ನಾವು ತೆಂಗು ಅಡಿಕೆಗೆ ಎರಡೂ ಕಾಂಪಿಟೇಟಿವ್ ಕ್ರಾಪ್ಸು. ಯಾಕೆಂದರೆ ಅದು ಮೇಲಕ್ಕೆ ಹೋಗುತ್ತೆ, ಇದು ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ನೀವು ತೆಂಗು ಅಡಿಕೆನ ನೀವು 2 ಮಧ್ಯೆ ಹಾಕಿದಾಗ ಮಿನಿಮಮ್ 30 ಅಡಿಗೆ ಹಾಕಿದಾಗ 1 ಲೈನ್ ಹಾಕ್ಬೋದು.
ನೋಡಿ ನಾವು ಆಲ್ರೆಡಿ ಆವಾಗಲೇ ಹಾಕಿದ್ದೀವಿ. ಆ ಗಿಡಗಳು ಒಂದೇ ಲೈನ್ ಹಾಕಿ ನೋಡಿ, ಮರದ 10 ಅಡಿ ಕೊಟ್ಟಿದ್ದೀವಿ, 2 ತೆಂಗು ಮರದ ಮಧ್ಯೆ ಒಂದೇ ಸಾಲು ಕೊಟ್ಟಿದ್ದೀವಿ. ಈ ಗಿಡಗಳು ನಮಗೆ ಎರಡೂ ತೆಂಗು ಮತ್ತು ಅಡಿಕೆ ಸಮಾನಾಂತರದಲ್ಲಿ ಒಳ್ಳೆಯ ಫಸಲು ಬಿಡ್ತಾವೆ. ಹಾಗಾಗಿ ರೈತರು ತೆಂಗು ಮತ್ತು ಅಡಿಕೆ ಅದ್ರ ಮಧ್ಯೆ ನಾವು ಕೋಕೋನು ಹಾಕಿದ್ದೀವಿ. ಇದೇ ಥರ ನೀವು ಕೋಕೋನು ಮಧ್ಯೆ ಕೊಡ್ಬೋದು. ನೀವು ಬೇಸಾಯನೂ ಮಾಡ್ಬೋದು. ಬೇಸಾಯ 2 ತೆಂಗಿನ ಮರ ಮಧ್ಯೆ ಮಾಡ್ಕೊಂಡ್ರೆ ಬೇಸಾಯನ ಮಾಡ್ಕೋಬೋದು. ಮರದ ಮಧ್ಯೆ ತೆಂಗು ಸರಾಸರಿ ಇಳುವರಿ ಕೊಡ್ತವೆ. ಹಾಗಾಗಿ ನೀವು ತೆಂಗು ಮತ್ತು ಅಡಿಕೆ ಮಧ್ಯೆ 15 ಅಡಿಗೆ ಹಾಕೊಂಡ್ರೆ ತೆಂಗು ಅಡಿಕೆ 2 ಫಸಲು ತಗೋಬೋದು. ನಮಗೆ ಯಾಕೆ ನಾವು 2-3 ಬೆಳೆಗಳು ಬೆಳಿಬೇಕು ಅಂದರೆ, ಕೆಲವು ಸಾರಿ ನೋಡಿ ತೆಂಗು ಹೋದ ಸಾರಿ ಎಲ್ಲ 80 ರೂಪಾಯಿ ಕೆಜಿ, 70 ರೂಪಾಯಿ ಕೆಜಿ ಇತ್ತು. ಈ ವರ್ಷ ಎಲ್ಲ 30 ರೂಪಾಯಿಗೆ ಬಂದಿದೆ. ಇದೇ ಥರ ಒಂದೇ ಕಾನ್ಸ್ಟೆಂಟ್ ರೇಟ್ ಸಿಗೋಲ್ಲ. ಕೆಲವು ಸಾರಿ ಅಡಿಕೆ ಮೇಕೋಯ್ತದೆ, ಕೆಲವು ಸಾರಿ ತೆಂಗು ಮೇಕೋಯ್ತದೆ. ಎರಡೂ ಡೌನ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಅಡಿಕೆ ತೆಂಗುನ ಅಂತರ್ ಬೆಳೆಯಾಗಿ ಅಥವಾ ಮಿಕ್ಸರ್ ಬೆಳೆಯಾಗಿ ಬೆಳೆದಾಗ ರೈತ ಏನು ಹೇಳ್ತೀವಿ ನಾವು, ಒಂದು ಆದಾಯ ಮಟ್ಟನ ಸಮಾನಾಂತರವಾಗಿ ಇಟ್ಕೋಬೋದು ಅಂತ ನಾನು ಮಾತು ಹೇಳ್ತೀನಿ.